ಹೇಮಾ ಪ್ರಸಾದ್ ಲವ್ ಸ್ಟೋರಿ ಭಾಗ 2. ರಮ ಎಷ್ಟು ಹೊತ್ತಿಗೆ ಬರುತ್ತಾಳೋ ಎಂದು ಬೀದಿಯ ಕಡೆ ನೋಡುತ್ತಾ ಕುಳಿತಿದ್ದ ಹೇಮಾ ದೂರದಲ್ಲಿ ಗೆಳತಿಯನ್ನು ಕಂಡು ತಂದೆಯ ಕೋಣೆಗೆ ಹೊಕ್ಕು, ಅಣ್ಣ, ರಮ ಬರ್ತಾ ಇದ್ದಾಳೆ, ನಾನು ಹೋಗ್ಬಿಟ್ಟು ಬರ್ತೇನೆ. ನಾನೇನು ಅಮ್ಮನಿಗೆ ಹೇಳೋಲ್ಲ, ನೀನೇ ತಿಳಿಸಿ ಹೇಳೋಣ ಎಂದು ಬಗ್ಗಿ ಮೂರ್ತಿಗಳ ಸತ್ವಹೀನವಾಗಿದ್ದ ಬಲಗಾಲನ್ನು ಮತ್ತು ಎಡಗಾಲನ್ನು ಮುಟ್ಟಿ ಕಣ್ಣಿಗೊತ್ತಿಕೊಂಡಳು. ಅವರ ಹೃದಯ ವೇದನೆಯಿಂದ ಹಿಂಡಿತು. ಆದರೂ ಮುಗುಳ್ನಗುತ್ತಾ ಮಗಳ ತಲೆ ಸವರಿದರು. ತಂದೆಯ ಕಡೆ ಮುಗುಳ್ನಗೆ ಬೀರಿ, ಬರ್ತೀನಣ್ಣ, ಅಮ್ಮ ಇತ್ತಲಿನಲ್ಲಿದ್ದಾಳೆ, ಈಗ ನಾನು ಹೋಗ್ತೀನಿ ಅಂದ್ರೆ ಸುಮ್ಮನೆ ಪಂಚಾಯಿತಿ ಮಾಡ್ತಾಳೆ, ನೀನೇ ಹೇಳಣ್ಣ ಎಂದು ಹೇಳಿ ಚಪ್ಪಲಿ ಮೆಟ್ಟಿ ಬೀದಿಗೆ ಧಾವಿಸಿದಳು. ರಮ, ನಡಿ ನಡಿ, ಅಮ್ಮ ನೋಡಿದರೆ ಕಷ್ಟ ಎಂದು ಬರುತ್ತಿದ್ದ ಗೆಳತಿಯನ್ನು ಹಾಗೆ ಕರೆದೊಯ್ದಳು. ಇತ್ತಲು ಉಪ್ಪ ಮಾಡುತ್ತಿದ್ದ ಪಾರ್ವತಮ್ಮನವರು ಗೇಟ್ ಶಬ್ದ ಕೇಳಿದ ಕೂಡಲೇ ಹೇಮ ಎಲ್ಲೋ ಹೊರಟಿರೋ ಸಂಗತಿ ಊಹಿಸಿ ಮೂರ್ತಿಗಳ ಕೋಣೆಯ ಬಾಗಿಲಲ್ಲಿ ನಿಂತು ಹೇಮ ಎಲ್ಲಿಗೆ ಹೋದಳು ಎಂದು ಪ್ರಶ್ನಿಸಿದರು. ರಮಾ ಬಂದಿದ್ದಳು, ಅವಳ ಜೊತೆ ಹೋಗ್ಬಿಟ್ಟು ಬರ್ತೀನಿ ಎಂದಳು. ಒಳ್ಳೆ ಹುಡುಗಿ, ಮುಸ್ಸಂಜೆ ಹೊತ್ತಾದರೂ ಒಳ್ಳೆ ಮಧ್ಯಾಹ್ನದಲ್ಲಿ ಸುಡೋ ಹಾಗೆ ಬಿಸಿಲು ಸುಡ್ತಾ ಇದೆ, ಸುಮ್ಮನೆ ಯಾಕೆ ಹೋದಳು? ಅವಳು ಹೇಳಿದಕ್ಕೆಲ್ಲ ನೀವು ಹೋಗ್ಬಿಟ್ಟಿರ್ತೀರಿ, ಅದಕ್ಕೆ ಅವಳಿಗೆ ನೀವು ಒಳ್ಳೆಯವರು. ನಿನಗೆ ಹೇಮ ಎಂತವಳು ಅಂತ ಗೊತ್ತು. ನಿನ್ನ ಮಾತು ಕೇಳದೆ ಅವಳನ್ನು ಕಾಲೇಜಿಗೆ ಸೇರಿಸಿದ ಅಂತ ತಾನೇ ನಿಷ್ಠೂರ. ಆಗ ನಾನು ನಿನ್ನ ಮಾತು ಕೇಳಿದರೆ ಈಗ ಏನೇನೋ ಅವಸ್ಥೆ ಅನುಭವಿಸಬೇಕಾಗಿತ್ತೋ ಏನೋ. ಅದೆಲ್ಲ ಆಗಿರಲಿ, ನಿನಗೆ ಹೇಮ ಮೇಲಿರೋ ಪ್ರೀತಿ ಆಳ ನಾನು ಬಲ್ಲೆ. ಈಗ ನಿನ್ನ ಮಗಳು ನನಗೊಂದು ಕೆಲಸ ವಹಿಸಿ ಹೋಗಿದ್ದಾಳೆ. ಅದೇನು ನನಗೆ ತಿಳಿಯದ ಕೆಲಸ? ಪಾರ್ವತಿ, ಪರಿಸ್ಥಿತಿ ನಿನಗೆ ಅರ್ಥವಾಗಿದ್ದರೂ ಹೇಗೆ ಈ ವಿಷಯ ತಿಳಿಸೋದು ಅಂತ ಸ್ವಲ್ಪ ಎತ್ತಿ ಕೂಡಿಸುವ ಎಂದರು. ಪಾರ್ವತಮ್ಮ ಯೋಚಿಸತೊಡಗಿದರು. ಅವರು ಹೇಳೋ ವಿಷಯ ಎಂಥದೋ ಏನೋ. ಹೇಮಾ ರಿಸಲ್ಟ್ ಏನಾದರೂ ಬಂತು, ಅವಳೇನಾದ್ರೂ ಫೇಲ್ ಆದಳು, ಇನ್ನು ರಿಸಲ್ಟ್ ಬರೋದು 20 ದಿನ ಆಗುತ್ತೆ ಅಂತ ಹೇಳಿದಳಲ್ಲ. ಅವರ ಯೋಚನಾ ಲಹರಿ ನಾನಾ ದಿಕ್ಕಿನಲ್ಲಿ ಅರಿಯಲು ಶುರು ಮಾಡಿತ್ತು. ಮೂರ್ತಿಗಳ ಹಿಂಭಾಗಕ್ಕೆ ದಿಂಬು ಹಾಕಿ ಕಷ್ಟದಿಂದ ಅವರನ್ನು ಎತ್ತಿ ಕೂಡಿಸಿದರು. ಎದ್ದು ಹೊರಗೆ ಕುಳಿತ ಮೂರ್ತಿಗಳು ಹೆಂಡತಿಯ ಮುಖದ ಮೇಲಿನ ಯೋಚನಾ ಗೆರೆಗಳನ್ನು ಕಂಡು, ಅಯ್ಯೋ ಹುಚ್ಚಿ, ಅಷ್ಟೇನು ಯೋಚನೆ ಮಾಡೋ ಅಂತ ವಿಷಯವಲ್ಲ. ಈಗ ನಾವಿರೋ ಪರಿಸ್ಥಿತಿಯಲ್ಲಿ ಬೇರೇನು ಮಾಡೋಕೆ ಸಾಧ್ಯವಿಲ್ಲ. ಅವಳ ಮದುವೆಯಾದರೂ ಮಾಡಿ ಮುಗಿಸೋಣ, ಅಂದರೆ ದುಡ್ಡು ಒದಗಿಸೋ ಚೈತನ್ಯವಾಗಲಿ ಗಂಡು ಹುಡುಕೋ ಶಕ್ತಿ ಆಗಲಿ ನನಗಿಲ್ಲ ಎಂದು ನಿಟ್ಟುಸಿರು ಬಿಟ್ಟರು. ಅದೇನೋ ಮೊದಲು ವಿಷಯ ಹೇಳಿ ಅಂದ್ರೆ ಎಂದು ಪಾರ್ವತಮ್ಮನವರು ಆತಂಕ ತೋರಿದರು. ಸ್ವಲ್ಪ ತಾಳು, ವಿಷಯಕ್ಕೆ ಬರ್ತಾ ಇದ್ದೀನಿ. ವಿಷಯ ತಿಳಿಸುವುದಕ್ಕೆ ಮೊದಲು ಸ್ವಲ್ಪ ಮುನ್ನುಡಿ ಇರಲಿ ಅಂತ ಅಷ್ಟೆ. ರಮಾಳ ತಾಯಿ ಕಡೆಯ ನೆಂಟರು ಈ ಊರಿಗೆ ಪ್ರಸಿದ್ಧಿ ಲಾಯರ್, ಅಪ್ಪ ಮಕ್ಕಳಿಬ್ಬರು ವಕೀಲರು, ಒಳ್ಳೆ ಲಕ್ಷ್ಮೀಪುತ್ರರು ಎಂದೊಡನೆ ಪಾರ್ವತಮ್ಮನ ಕುತೂಹಲ ತಡೆಯಲಾಗದೆ ಹೇಮಾಳ ಕೇಳಿದರಂತೇನು ಎಂದು ಪ್ರಶ್ನಿಸಿಯೇ ಬಿಟ್ಟರು. ಅವರ ಅಜ್ಞಾನಕ್ಕೆ ಮೂರ್ತಿಗಳು ನೊಂದುಕೊಳ್ಳುತ್ತಾ, ನಿನಗೆ ಇಂತಹ ಪರಿಸ್ಥಿತಿ ಇದ್ದರೂ ವಿವೇಕ ಬರಲಿಲ್ಲ. ವೆಂಕಟರಾಯರ ಮೊಮ್ಮಕ್ಕಳಿಗೆ ಪಾಠ ಹೇಳಿಕೊಡಕ್ಕೆ ನಿನ್ನ ಮಗಳು ಒಪ್ಪಿಕೊಳ್ಳುವುದಕ್ಕೆ ಈಗ ರಮಾ ಜೊತೆ ಹೋಗಿದ್ದು ಎಂದು ಹೇಳಿದರು. ಮೂರ್ತಿಗಳ ಮಾತಿನಿಂದ ಪಾರ್ವತಮ್ಮನ ಮುಖ ಕುಂದಿತು. ತಮ್ಮ ಮಗಳು ಕೆಲಸಕ್ಕೆ ಸೇರಿ ತಮ್ಮಿಬ್ಬರನ್ನು ಪೋಷಿಸಬೇಕು ಎಂದು ತಿಳಿದಿದ್ದರೂ ಇದಕ್ಕೆ ಅವರ ಮನ ಒಪ್ಪಿರಲಿಲ್ಲ. ತಮ್ಮ ಮಗಳು ಎಲ್ಲರ ಹಾಗೆ ಮದುವೆಯಾಗಿ ಮಕ್ಕಳ ತಾಯಿ ಆಗಬೇಕು, ತಾವು ಮೊಮ್ಮಕ್ಕಳನ್ನು ಎತ್ತಿ ಮುದ್ದಾಡಬೇಕು ಎಂಬುದೇ ಅವರ ಹಂಬಲವಾಗಿತ್ತು. ಪಾರ್ವತಮ್ಮನ ಕಣ್ಣಲ್ಲಿ ನೀರಾಡತೊಡಗಿದ್ದನ್ನು ಕಂಡ ಮೂರ್ತಿಗಳಿಗೆ ಕಸಿವಿಸಿಯಾಯಿತು. ಇತ್ತೊಬ್ಬ ಮಗಳನ್ನು ದುಡಿಯುವುದಕ್ಕೆ ಕಳುಹಿಸುವುದು ಅವರಿಗೆ ಇಷ್ಟವಿರಲಿಲ್ಲ. ಇರೋ ಒಂದು ಮನೆ ಮಾರಿ ಮದುವೆ ಮಾಡೋಣ ಅಂದ್ರೆ ತಾವು ನಿಸ್ಸಹಕಾರಾಗಿ ಎಲ್ಲಿಗೆ ಹೋಗೋದು? ಆದ್ರೂ ಹೇಮಾಗೆ ಸರಿಯಾದ ಗಂಡು ಹುಡುಕುವುದು ಹೇಗೆ ಸಾಧ್ಯ? ತಮ್ಮ ನೆಂಟರಿಷ್ಟರೆಲ್ಲ ಹೇಳೋ ಕಳಪೆ ಗಂಡುಗಳಿಗೆ ತಮ್ಮ ಮುದ್ದಾದ ಮಗಳನ್ನು ಕೊಡುವುದಕ್ಕೆ ಒಪ್ಪುತ್ತಿರಲಿಲ್ಲ. ತಾವು ಇಂತಹ ಸ್ಥಿತಿಯಲ್ಲಿರುವಾಗ ಹೇಮಳನ್ನು ಮದುವೆಗೆ ಒಪ್ಪಿಸುವುದು ಸುಲಭದ ಮಾತಲ್ಲ ಎಂದುಕೊಂಡಿದ್ದರು. ಈ ಕಷ್ಟ ಪರಂಪರೆಗಳನ್ನು ಗೀತಾಚಾರ್ಯನಿಗೆ ಒಪ್ಪಿಸಿ ಆದಷ್ಟು ನಿರ್ಲಿಪ್ತರಾಗಿ ಇರುವುದಕ್ಕೆ ಪ್ರಯತ್ನಿಸುತ್ತಿದ್ದರು. ಮೌನವಾಗಿ ಕುಳಿತ ಗಂಡನ ಕಡೆ ನೋಡುತ್ತಾ ಪಾರ್ವತಮ್ಮ, ಅಲ್ಲ, ನಾವು ಕಾಣದಿದ್ದ ಜನ ವಯಸ್ಸಿಗೆ ಬಂದ ಹುಡುಗಿಯನ್ನು ಹೇಗೆ ಕಳಿಸುವುದು? ಹುಡುಗರ ಪಾಠಕ್ಕೆ ತಾನೇ ಎಷ್ಟು ದುಡ್ಡು ಕೊಟ್ಟಾರು. ಅದನ್ನು ಯೋಚಿಸದೆ ಕೆಲಸ ಸಿಕ್ಕೋದು ಅಂದರೆ ದೂರದ ಮಾತು. ನಾನು ಎದ್ದು ಓಡಾಡೋ ಸ್ಥಿತಿಯಲ್ಲಿಲ್ಲ. ಸರ್ವಿಸಲ್ಲೆಲ್ಲ ಊರೂರು ಸುತ್ತುವುದೇ ಆಯ್ತು. ಅಲ್ಪ ಸ್ವಲ್ಪ ಪರಿಚಯ ಇರುವವರು ಯಾರು ಸಹಾಯ ಮಾಡ್ತಾರೆ? ತಮ್ಮ ನೆಂಟರಿಷ್ಟಲು ಅನಿಸಿಕೊಂಡವರೇ ತಿರುಗಿ ನೋಡಲ್ಲ, ಇನ್ನ ಬೇರೆಯವರ ವಿಷಯ ಹೇಳಬೇಕಾ? ಅವಳಿಗೆ ತಾನೇ ರಮಾ ಒಬ್ಬಳು ಬಿಟ್ಟು ಯಾರ ಪರಿಚಯ ಇದೆ? ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ತಮ್ಮ ಮುಂದೆ ಕೂತು ಅವಳಿಗೆ ಬೇಜಾರಾಗಿದೆ. ವೆಂಕಟರಾಯರ ವಿಷಯ ನನಗೆ ಗೊತ್ತು. ದೇವರಂತ ಜನ, ತಮ್ಮ ತುಂಬಾ ಮರ್ಯಾದಸ್ಥರು. ನಾಳೆ ಅವಳಿಗೂ ಕೆಲಸ ಸಿಕ್ಕಬೇಕಾದರೆ ಅಂತಹ ಪರಿಚಯ ಇರಲಿ ಅಂತಲೇ ದೂರ ಯೋಚನೆ ಮಾಡಿ
ಒಪ್ಪಿಗೆ ಕೊಟ್ಟೆ ಎಂದು ಪಾರ್ವತಮ್ಮನಿಗೆ ಸಮಾಧಾನ ಹೇಳಿದರು. ಸರಿ, ನಿಮ್ಮಿಷ್ಟ. ನನ್ನ ಇಷ್ಟಗಳನ್ನೆಲ್ಲ ಭಗವಂತ ಯಾವಾಗಲೂ ಸುಟ್ಟು ಭಸ್ಮ ಮಾಡಿಬಿಟ್ಟಿದ್ದಾನೆ ಎಂದು ದುಃಖದಲ್ಲಿ ಹೇಳಿದರು. ಅಷ್ಟರಲ್ಲಿ ಗೇಟಿನ ಶಬ್ದ ಕೇಳಿ ಪಾರ್ವತಮ್ಮ ಕಣ್ಣು ಒರೆಸಿಕೊಂಡು ಆಚೆ ನಡೆದರು. ಮೂರನೇ ಮನೆ ಲತಾ ಗೇಟಿನೊಳಗಿಂದ ಒಳಗೆ ಬರುತ್ತಿದ್ದಳು. ಇವರ ಮುಖ ಕಂಡೊಡನೆ ಹೇಮ ಇದ್ದಾರಾ? ನನ್ನ ಫ್ರಾಕ್ ಹೊಲಿದು ಇಟ್ಟಿರುತ್ತೀನಿ ಅಂತ ಹೇಳಿದಳು. ಅದೇನೋ ನನಗೆ ಗೊತ್ತಿಲ್ಲ ಲತಾ. ಹೇಮ ಅವರ ಸ್ನೇಹಿತರ ಜೊತೆ ಹೋಗಿದ್ದಾಳೆ. ಆಮೇಲೆ ಬಾ ಎಂದೊಡನೆ ಬರ್ತೀನಿ ಎಂದು ನೆಗೆಯುತ್ತಾ ಹೋದ. ಆ ಪುಟ್ಟ ಹುಡುಗಿಯನ್ನು ನೋಡಿದೊಡನೆ ಹೇಮಳ ಬಾಲ್ಯ ಅವರ ಕಣ್ಣು ಮುಂದೆ ಸುಳಿಯಿತು. ಆ ನೆನಪೇ ಅವರ ಮುಖದಲ್ಲಿ ಮಂದಹಾಸ ಮೂಡಿಸಿತು. ಗೆಳತಿಯರಿಬ್ಬರು ಹರಡುತ್ತಾ ವೆಂಕಟರಾಯರ ಮನೆಗೆ ತಲುಪಿದರು. ಅವರ ಭವ್ಯ ಬಂಗಲೆ, ಅದರ ಸೊಗಸು, ಆವರಣದಲ್ಲಿದ್ದ ತರತರದ ಗುಲಾಬಿ ಗಿಡಗಳನ್ನು ಕಂಡೊಡನೆ ಅವಳ ಹೃದಯ ಹೊಡೆದುಕೊಳ್ಳುತ್ತಿತ್ತು. ಶ್ರೀಮಂತರು ಎಂದು ರಮ ತಿಳಿಸಿದರೂ ಇಂತಹ ಭವ್ಯ ಬಂಗಲೆಯ ಒಡೆಯರೆಂದು ಹೇಮ ನಿರೀಕ್ಷಿಸಿರಲಿಲ್ಲ. ಸುಮ್ಮನೆ ನಿಂತ ಗೆಳತಿಯ ಕಡೆ ನೋಡಿ, ಬಾರೆ ಒಳಗಡೆ ಹೋಗೋಣ. ದೊಡ್ಡ ಬಂಗಲೆಯಲ್ಲಿದ್ದ ಮಾತ್ರಕ್ಕೆ ಅವರೇನು ರಾಕ್ಷಸರಲ್ಲ, ಹೆದರಬೇಡ ಬಾ ಎಂದು ಕಾಂಪೌಂಡಿನೊಳಗೆ ಕರೆದೊಯ್ದಳು. ರಮ ಪರಿಚಯವಿದ್ದರೂ ಅಲ್ಲೇ ಕಟ್ಟಿ ಹಾಕಿದ್ದ ನಾಯಿ ಬೊಗಳತೊಡಗಿತು. ಮೊದಲೇ ಹೆದರಿದ್ದ ಹೇಮ ಮತ್ತಷ್ಟು ನಡಗಿದಳು. ರಮ ನಗುತ್ತಾ, ಅದು ಕಟ್ಟಿ ಹಾಕಿದ್ದಾರೆ, ನೀನೇನು ಹೆದರಬೇಡ, ಹೊಸ ಮುಖ ನೋಡಿ ಬೊಗಳುತ್ತೆ ಎಂದು ಗೆಳತಿಗೆ ಸಮಾಧಾನ ಹೇಳಿದಳು. ಅಷ್ಟರಲ್ಲಿ ನಾಯಿಯ ಶಬ್ದ ಕೇಳಿ ಓಡಿ ಬಂದ ಮುದ್ದಾದ ಒಂದು ಹುಡುಗಿ ರಮ ಬಂದರು ಎಂದು ಕೂಗುತ್ತಾ ಒಳಗೆ ಓಡಿದಳು. ಜವಾನ ಬಂದು ನಾಯಿಯನ್ನು ಬೇರೆ ಕಡೆ ಕರೆದುಕೊಂಡು ಹೋದ. ಹೇಮ ರಮಾಳ ಜೊತೆಯಲ್ಲಿ ಸರಾಗವಾಗಿ ಒಳಗೆ ನಡೆದಳು. ಉಷಾ ಧ್ವನಿ ಕೇಳಿ ಸುಶೀಲಮ್ಮ ಮಹಡಿ ಇಳಿದು ಬಂದರು. ಬಾರಮ್ಮ, ಅಂತೂ ಗೆಳತಿಯ ಜೊತೆಯಲ್ಲೇ ಕರೆದುಕೊಂಡು ಬಂದೆ ಅಲ್ಲ. ಹೇಮ ಕುಳಿತುಕೊಳ್ಳಿ ಎಂದು ಸುಶೀಲಮ್ಮ ಹೇಮಳ ಕಡೆ ನೋಟ ಬೀರಿ ಹೇಳಿದರು. ಅವರ ಆತ್ಮೀಯತೆಗೆ ಹೇಮ ಬೆರಗಾದಳು. ಮೊದಲೇ ರಮ ತನ್ನ ಹೆಸರು ವಿಷಯ ತಿಳಿಸಿರಬಹುದು ಎಂದುಕೊಂಡಳು. ಅತ್ತೆ, ಇಲ್ಲಿ ಬನ್ನಿ, ರಮ ಬಂದಿದ್ದಾಳೆ, ಯಾರನ್ನೂ ಕರೆದುಕೊಂಡು ಬಂದಿದ್ದಾಳೆ, ನೋಡಿ ಬನ್ನಿ ಎಂದು ಸುಶೀಲಮ್ಮ ಮಕ್ಕಳಂತೆ ಉತ್ಸಾಹದಿಂದ ಚಂಪಾಬಾಯಿಯನ್ನು ಕೂಗಿದರು. ದೇವರ ಕೋಣೆಯಲ್ಲಿ ನಡು ವಯಸ್ಸಿನ ಮುತ್ತೈದೆ ಚಂಪಾಬಾಯಿ ಹೊರಗೆ ಬಂದರು. ಅಲ್ಲಿದ್ದ ಬರುತ್ತಿದ್ದ ಗಂಧ ಮಲ್ಲಿಗೆ ಪರಿಮಳದಿಂದಲೇ ಅವರು ದೇವರ ಕೋಣೆ ಎಂದು ತಿಳಿಯಬಹುದಾಗಿತ್ತು. ಹೇಮಗೆ ಚಂಪಾಬಾಯಿಯನ್ನು ನೋಡಿದ ತಕ್ಷಣ ಅವರಲ್ಲಿ ಗೌರವ ಭಾವನೆ ಉಂಟಾಯಿತು. ಅವರ ಮುಖದಲ್ಲಿ ಗಾಂಭೀರ್ಯತೆ ಶೋಭಿಸುತ್ತಿತ್ತು. ಅಷ್ಟು ವಯಸ್ಸಾದರೂ ಅವರ ಮುಖದ ಚೆಲುವು ಕುಂದಿರಲಿಲ್ಲ. ಅವರ ರೇಷ್ಮೆ ಸೀರೆ, ವಜ್ರದ ಒಡವೆ, ವಜ್ರದ ಚಿನ್ನದ ಕಟ್ಟು ಹಾಕಿಸಿದಂತಿತ್ತು. ತಾವು ಬಂದ ಕ್ಷಣ ಎದ್ದು ನಿಂತು ಹೇಮಳನ್ನು ನೋಡಿ, ಕುಳಿತುಕೊಮ್ಮ ಎಂದು ಹೇಳಿ ಅಲ್ಲೇ ಎದುರಿನಲ್ಲಿದ್ದ ಸೋಫಾದಲ್ಲಿ ಚಂಪಾಬಾಯಿ ಕುಳಿತರು. ವಿದ್ಯೆ ಇದ್ದ ಕಡೆ ವಿನಯ ಇರುತ್ತೆ ಅಂತ ನಿನ್ನನ್ನು ನೋಡಿದವರು ಹೇಳಬಹುದು ಎಂದು ಚಂಪಾಬಾಯಿ ತುಂಬ ಹೇಮಳನ್ನು ಹೊಗಳಿದರು. ಅಷ್ಟೇ ಅಲ್ಲ ಅತ್ತೆ, ನಮ್ಮ ಹೇಮ ಹೆಸರಿಗೆ ತಕ್ಕಂತೆ ಅಪ್ಪಟ ಚಿನ್ನ, ಬ್ರಹ್ಮ ಅಪರೂಪವಾಗಿ ನಿರ್ಮಿಸಿದ ಅಮೂಲ್ಯ ವಸ್ತು ಎಂದು ಹೇಳುತ್ತಾ ಗೆಳತಿಯ ಕಡೆ ರಮ ಹೆಮ್ಮೆಯ ನೋಟ ಬೀರಿದಳು. ರಮ ಆಂಟಿ, ನನಗೊಬ್ಬ ಟೀಚರ್ ಕರ್ಕೊಂಡು ಬರ್ತೀನಿ ಎಂದಿದ್ರಲ್ಲ, ಇವರೇನಾ ಎಂದು ಉಷಾ ಮುದ್ದಾಗಿ ಕೇಳಿದ್ಲು. ರಮ ಅವಳ ಕೈ ಹಿಡಿದು ಪಕ್ಕದಲ್ಲಿ ಕೂರಿಸಿಕೊಳ್ಳುತ್ತಾ, ಹೌದು, ಇವರು ನಿನಗೆ ಮೆಚ್ಚುಗೆ ಆದ್ರಾ ಎಂದು ಕೇಳಿದಳು. ತುಂಬಾ ಚೆನ್ನಾಗಿದ್ದಾರೆ, ಅದಕ್ಕೆ ಅವರಮ್ಮ ದೃಷ್ಟಿ ಚುಕ್ಕಿ ಇಟ್ಟಿದ್ದಾರೆ ಎಂದು ಉಷಾ ಹೇಮಾಳ ಕೆನ್ನೆಯ ಕಡೆ ನೋಡಿದಳು. ಅವಳ ಮಾತಿಗೆ ಎಲ್ಲರೂ ನಗತೊಡಗಿದರು. ಅಲ್ಲ ಉಷಾ, ಅವರಮ್ಮ ಇಟ್ಟರೆ ಅಳಿಸಿ ಹೋಗುತ್ತೆ ಅಂತ ದೇವರೇ ಇಟ್ಟು ಕಳಿಸಿದ್ದಾನೆ. ಇವರ ಹೆಸರು ಏನು ಗೊತ್ತಾ? ಹೇಮಾ ಅಂತ. ನಾಳೆಯಿಂದ ನೀನು ಇವರ ಶಿಷ್ಯ ಗೊತ್ತಾ ಎಂದು ತಮಾಷೆಯಾಗಿ ರಮ ಹೇಳಿದಳು. ಅವರಷ್ಟೇ ಅವರ ಹೆಸರು ಕೂಡ ಚೆನ್ನಾಗಿದೆ ರಮ ಆಂಟಿ. ಹೇಮಾಗೆ ಅವರೆಲ್ಲರ ಆತ್ಮೀಯ ಮಾತುಕತೆ ಕೇಳಿದಾಗ ನಾನೊಂದು ಸ್ವರ್ಗದಲ್ಲಿದ್ದೇನೆ ಅನಿಸಿತು. ಯಾವುದೊಂದು ಮಾತುಕತೆಯಲ್ಲೂ ಭಾಗವಹಿಸದೆ ಸುಮ್ಮನೆ ತಲೆ ತಗ್ಗಿಸಿ ಮದುವೆ ಹೆಣ್ಣಿನಂತೆ ಕುಳಿತ ಹೇಮಳನ್ನು ಕಂಡು ಸುಶೀಲಮ್ಮನವರಿಗೆ ನಗು ಬಂತು. ವಿದ್ಯೆ ಸೌಂದರ್ಯ ಇದ್ದು ಸಹ ಕಿಂಚಿಚ್ಚು ಗರ್ವ ಪ್ರದರ್ಶಿಸದೆ ಸುಮ್ಮನೆ ಕುಳಿತ ಹೆಣ್ಣಿನ ವಿಷಯದಲ್ಲಿ ಅವರಿಗೆ ಆತ್ಮೀಯತೆ ಉಂಟಾಯಿತು. ನೋಡಮ್ಮ ಹೇಮ, ಇಲ್ಲೇನು ನಾಚಿಕೆ ಸಂಕೋಚ ಇಟ್ಕೋಬೇಡ. ಇವಳು ನಿಮ್ಮ ಪ್ರಥಮ ಶಿಷ್ಯೆ ಸುನೀಲ್. ಅವರ ತಂದೆ ತಾತನ ಜೊತೆ ತಿರುಗಾಡಲು ಹೋಗಿದ್ದಾರೆ. ಇವರು ನಮ್ಮ ಅತ್ತೆ, ಈ ಮನೆಗೆ ದೇವರಿದ್ದ ಹಾಗೆ. ಇವರ ಮಾತೆ ಈ ಮನೆಯಲ್ಲಿ ವೇದವಾಕ್ಯ ಎಂದು ಹೆಮ್ಮೆಯಿಂದ ಹತ್ತಿಯ ಚಂಪಾಬಾಯಿ ಕಡೆ ನೋಡಿದರು. ಸುಶೀಲಮ್ಮ ನಮ್ಮ ಅತ್ತಿಗೆ ಚಂಪಾಬಾಯಿ ನಗುತ್ತಾ, ಅಲ್ಲ ಕಣೆ ಸುಶೀಲ,
ಬಂದ ತಕ್ಷಣ ಹುಡುಗಿ ಮುಂದೆ ನನ್ನ ಹೊಗಳುತ್ತಾ ಕೂತು ಬಿಟ್ಟೆ ಅಲ್ಲ. ನಿನ್ನ ಮಕ್ಕಳಿಗೆ ಪಾಠ ಹೇಳಿಸುತ್ತೀಯ, ಬಂದವರಿಗೆ ಉಪಚಾರ ಮಾಡೋದು ಬಿಟ್ಟು ಏನು ಹೊಗಳಿಕೊಂಡು ಕುಳಿತಿದ್ದಾಳೆ. ಹೇಮಾ, ನಿನಗೆ ಈಗಲೇ ಹೇಳ್ತಾ ಇದ್ದೀನಿ, ಇವಳ ಮುಂದೆ ಜಾಸ್ತಿ ಹೊತ್ತು ಮಾತಿಗೆ ಕೊಡಬೇಡ, ಹುಚ್ಚು ಹಿಡಿಸಿಬಿಡ್ತಾಳೆ ಎಂದರು. ಚಂಪಾಬಾಯಿಯ ಮಾತಿಗೆ ಹೇಮಾ ಗಹಗಹಿಸಿ ನಗುತ್ತಾ, ಅತ್ತೆ, ಎಲ್ಲರ ಮನೆಯಲ್ಲೂ ಅತ್ತೆ ಸೊಸೆಯರದೊಂದು ತರ ಜಗಳವಾದ್ರೆ ನಿಮ್ಮ ಮನೆಯಲ್ಲಿ ಬೇರೆ ತರಹ ಎಂದು ಹೇಳಿದಳು. ಸುಶೀಲಮ್ಮ ನಗುತ್ತಲೇ ಒಳಗೆದ್ದು ಹೋದರು. ಎಂತಹ ಜನರೋ ಏನು ಎಂದು ಹೆದರಿದ್ದ ಹೇಮಾಗೆ ಅತ್ತೆ ಸೊಸೆಯ ನಿಷ್ಕಲ್ಮಶ ಮಾತುಕತೆಯಿಂದ ಹೃದಯ ಹಗುರವಾಯಿತು. ಮೌನವಾಗಿ ಅಜ್ಜಿಯ ಪಕ್ಕದಲ್ಲಿ ಕೂತು ತನ್ನನ್ನೇ ಯಾವಕ್ಕಿಂದ ನೋಡುತ್ತಿದ್ದ ತುಂಟ ಕಣ್ಣಿನ ಉಷಾ ಹೇಮಾಳ ಮನಸ್ಸೆಳೆದಳು. ರಮ ಹೇಳಿದ್ದಕ್ಕಿಂತ 10ರಷ್ಟು ಒಳ್ಳೆಯತನ ಈ ಕುಟುಂಬದಲ್ಲಿದೆ ಎಂದುಕೊಂಡಳು. ಸುಶೀಲಮ್ಮ ಭಟ್ಟರ ಕೈಯಲ್ಲಿ ತಿಂಡಿ ತರಿಸಿಕೊಂಡು ಬಂದರು. ಅತ್ತೆಯವರು ಎಚ್ಚರಿಸದಿದ್ದರೆ ಬರೀ ಮಾತಿನಲ್ಲೇ ವೇಳೆ ಕಳೆದು ಬಿಟ್ಟಿದ್ದೇನೋ. ತಿಂಡಿ ತಗೊಳ್ಳಿ ಎಂದು ಸುಶೀಲಮ್ಮ ಉಪಚರಿಸಿದರು. ಹೇಮಾ ಸಂಕೋಚದಿಂದ, ಈಗ ತಾನೇ ತಿಂಡಿ ಮುಗಿಸಿಕೊಂಡು ಬಂದೆ, ಬರೀ ಕಾಫಿ ಸಾಕು ಎಂದು ಗೆಳತಿಯ ಕಡೆ ನೋಡಿದಳು. ಅಯ್ಯೋ ಹುಡುಗಿಯೇ, ನಿಮ್ಮನೆಗೆ ಇಲ್ಲಿಂದ ಎಷ್ಟು ದೂರ ಇದೆಯೋ ಅಂತ ರಮ ಹೇಳಿದ್ದಾಳೆ. ನೀವು ನಡೆದುಕೊಂಡೇ ಬಂದಿದ್ದೀರಿ, ಎಷ್ಟು ತಿಂಡಿ ತಿಂದಿದರೂ ಇಷ್ಟು ಹೊತ್ತಿಗೆ ಹರಗಿ ಹೋಗಿರುತ್ತೆ ಎಂದು ರಮಾಳ ಕಡೆ ನೋಡುತ್ತಾ ಸುಶೀಲಮ್ಮ ಹೇಳಿದರು. ಮತ್ತು ರಮ, ನೀನು ಸುಮ್ಮನೆ ಕುಳಿತಿದ್ಯಲ್ಲ, ಹೊಸ ಜನ ಹೊಸ ಕಡೆ ಸಂಕೋಚವಿರುತ್ತೆ, ನೀನೇ ಹೇಳು ನಿನ್ನ ಸ್ನೇಹಿತಗೆ ಎಂದು ಹೇಳಿದರು. ಸುಶೀಲಮ್ಮನ ಮಾತಿಗೆ, ನೋಡಿ ಸುಶೀಲಕ್ಕ, ನಮ್ಮ ಹೇಮ ಬಹಳ ಸ್ವಾಭಿಮಾನಿ. ನಾನು ಅವಳು 4 ವರ್ಷದಿಂದ ಒಟ್ಟಿಗೆ ಓದಿದ್ದೇವೆ. ಅವಳು ಪುನಃ ಇಲ್ಲಿಗೆ ಬಂದಾಗ ನನ್ನ ನೆನಪು ಇರುತ್ತೋ ಇಲ್ಲವೋ ಅಂದುಕೊಂಡಿದ್ದೆ. ಏನೋ ಅದೃಷ್ಟವಶಾತ್ ಅವಳ ನೆನಪಿನಲ್ಲಿ ಇನ್ನೂ ಉಳಿದಿದೆ. ನಮ್ಮ ಮನೆಗೆ ಬಂದರೇನು, ಒಂದು ಲೋಟ ಕಾಫಿ ಕುಡಿಯಬೇಕಾದರೂ ಸಾಕಾಗುತ್ತೆ. ಇನ್ನು ಮೇಲೆ ಅವಳ ದಿನವೂ ಬರಬೇಕಾಗುತ್ತೆ. ಅವಳ ಸ್ವಭಾವವನ್ನು ನೀವು ಜಮ್ಮಾದ ತಿಳಿದುಕೊಳ್ಳಬೇಡಿ, ಇರೋ ವಿಷಯ ಮೊದಲೇ ತಿಳಿಸಿಬಿಟ್ಟಿದ್ದೀನಿ, ಇನ್ನು ನಿಮ್ಮ ಇಷ್ಟ ಎಂದು ಒಂದು ಪುಟ್ಟ ಭಾಷಣ ಮಾಡಿದಳು. ಆಗಲಿ, ಇವತ್ತು ಇಬ್ಬರು ತಗೊಳ್ಳಿ, ನಾಳೆ ಯೋಚನೆ ಮಾಡೋಣ ಎಂದು ಚಂಪಾಬಾಯಿ ಹೇಳಿದರು. ಅತ್ತೆ, ನಾನು ನಿಮ್ಮ ಮನೆಗೆ ಬರೋದೇ ತಿಂಡಿಗೋಸ್ಕರ, ನೀವು ಕೊಡದೇ ಇದ್ದರೂ ನಾನೇ ಕೇಳಿ ತಗೊಂಡು ತಿಂತೀನಿ. ನನ್ನ ಹೊಟ್ಟೆ ಬಾಕತನ ನಿಮಗೆ ಅಲ್ಲ, ಹೇಮಾಳಿಗೂ ಗೊತ್ತು. ಅವಳ ಮನೆಗೆ ಹೋದರೆ ತಿಂಡಿ ಕೊಡದೆ ಹೊರಗೆ ದಬ್ಬಿದರೂ ಬರಲ್ಲ. ಇವತ್ತು ಮಾತ್ರ ಬಹಳ ಅನ್ಯಾಯ, ಅಷ್ಟು ದೂರದಿಂದಲೇ ನನ್ನನ್ನು ಸಾಗು ಹಾಕಿಕೊಂಡು ಬಂದು ಬಿಟ್ಟಳು ಎಂದು ಪಕ್ಕದಲ್ಲಿ ಕುಳಿತ ಹೇಮಾಳ ತೊಡೆ ಚೂಟಿದಳು. ಹೇಮಾ ತೊಡೆ ಸವರಿಕೊಳ್ಳುತ್ತಾ, ಅಲ್ಲ ಕಣೆ ಎಂದಾಗ ಚಂಪಾಬಾಯಿ ಮಧ್ಯದಲ್ಲೇ ತಡೆದು, ಅವಳ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು, ಮನಸ್ಸಿನಲ್ಲಿದ್ದುದನ್ನು ಹೇಳಿಬಿಡುತ್ತಾಳೆ. ಅವರಮ್ಮ ಬದುಕಿದ್ದಾರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಇಷ್ಟು ಹೊತ್ತಿನವರೆಗೆ ಇವರ ಸಂಭಾಷಣೆ ಕೇಳುತ್ತಾ ಸುಮ್ಮನೆ ಕುಳಿತ ಉಷಾ, ತಗೊಳ್ಳಿ ಟೀಚರ್ ತಿಂಡಿ ಎಂದಳು. ವಿಧಿ ಇಲ್ಲದೆ ಹೇಮಾ ಪ್ಲೇಟಿನಲ್ಲಿ ಕೈಯಾಡಿಸಬೇಕಾಯಿತು. ಪೂರಿ, ಪಲ್ಯ, ಕೊಬ್ಬರಿ ಮಿಠಾಯಿ ಎಂದಿಗಿಂತ ರುಚಿಯಾಗಿದ್ದವು. ತನಗೆ ಕೊಬ್ಬರಿ ಮಿಠಾಯಿ ತುಂಬ ಇಷ್ಟವೆಂದು ತಾಯಿ ಯಾವಾಗಲೂ ಕೊಬ್ಬರಿ ಮಿಠಾಯಿ ಮಾಡಿ ಡಬ್ಬಿಯಲ್ಲಿ ತುಂಬಿಡುತ್ತಿದ್ದ ಜ್ಞಾಪಕ ಬಂತು. ಒಂದು ಕೊಬ್ಬರಿ ಮಿಠಾಯಿ ಕೊಡದೇ ಇದ್ದರೆ ನಾನು ಊಟ ಮಾಡುತ್ತಲೇ ಇರಲಿಲ್ಲವೆಂದು ಈಗೀಗ ತಮ್ಮ ಜ್ಞಾಪಿಸಿಕೊಳ್ಳುತ್ತಿರುತ್ತಾರೆ. ಆರೋಗ್ಯವಂತವಾಗಿದ್ದ ದುಡಿದು ತರುತ್ತಿದ್ದ ತಂದೆ ನಗುತ್ತಾ ಮುದ್ದು ಮಾಡುತ್ತಿದ್ದ ತಾಯಿ ಅಂದಿನ ಸಿಹಿ ದಿನಗಳು ಸ್ಮೃತಿ ಪಟಲದ ಮೇಲೆ ಹಾದು ಹೋದವು. ಆಗಲೇ ತಿಂಡಿ ತಿಂದು ಮುಗಿಸಿದ್ದ ರಮ, ಬೇಗ ತಿನ್ನೆ ಹೇಮಾ, ಚಿಕ್ಕಮ್ಮನಿಗೆ ಬೇಗ ಬರುತ್ತೀನಿ ಅಂತ ಹೇಳಿ ಬಂದಿದ್ದೆ. ನಾನೇನಾದ್ರೂ ಲೇಟ್ ಮಾಡಿಕೊಂಡು ಹೋದರೆ ಸಹಸ್ರನಾಮಾರ್ಚನೆ ಕೇಳಬೇಕಾಗುತ್ತದೆ ಎಂದಳು. ಬೇಗ ಹೇಮಾ ತಿಂಡಿ ತಿಂದು ಮುಗಿಸಿದಳು. ಭಟ್ಟರು ತಂದಿಟ್ಟ ಕಾಫಿ ಕುಡಿದು ಹೊರಟು ನಿಂತ ಗೆಳತಿಯರನ್ನು ನೋಡಿದ ಸುಶೀಲಮ್ಮ, 1 ನಿಮಿಷ ಕುಂಕುಮ ಕೊಡ್ತೀನಿ ಎಂದು ದೇವರ ಕೋಣೆ ಹೊಕ್ಕರು. ದೇವರ ಕೋಣೆಯಿಂದಲೇ ಅತ್ತೆ ಸ್ವಲ್ಪ ಬರುತ್ತೀರಾ ಎಂದು ಸುಶೀಲಮ್ಮ ಕೂಗಿದರು. ಚಂಪಾಬಾಯಿ ನಿಧಾನವಾಗಿ ದೇವರ ಕೋಣೆಯ ಬಾಗಿಲಿಗೆ ಹೋದರು. ಸುಶೀಲಮ್ಮ ಮೆಲ್ಲಗೆ, ದುಡ್ಡಿನ ವಿಷಯ ವಿಚಾರಿಸಬೇಕಿತ್ತೇನೋ ಎಂದರು. ಪರವಾಗಿಲ್ಲ ಬಿಡು, ಆ ಹುಡುಗಿ ಎದುರಿಗೆ ಪ್ರಸ್ತಾಪಿಸುವುದಕ್ಕೆ ಮನಸ್ಸು ಬರೋಲ್ಲ. ಇನ್ನೊಂದು ದಿನ ರಮ ಒಬ್ಬಳೆ ಬಂದಾಗ ವಿಚಾರಿಸೋಣ, ಇಲ್ಲ ಇನ್ನೊಂದು 10 ರೂಪಾಯಿ ಜಾಸ್ತಿ ಕೊಟ್ಟರೆ ತಾನೇ ನಮಗೇನು ಕಡಿಮೆ ಆಗುತ್ತೆ, ಕುಂಕುಮ ಕೊಡು ಎಂದು ಚಂಪಾಬಾಯಿ ಹೇಳಿದರು.
ಸುಶೀಲಮ್ಮನವರು ಎಲೆ ಅಡಿಕೆ ಜೊತೆಗೆ ತೆಂಗಿನಕಾಯಿ ಕೊಟ್ಟಾಗ ರಮಾ ಆಶ್ಚರ್ಯದಿಂದ, ಇದೇನು ಸುಶೀಲಕ್ಕ, ನಾನಿನ್ನು ಮೇಲೆ ಬರಬಾರ್ದು ಅಂತ ಎಲೆ ಅಡಿಕೆ ಕೊಟ್ಟು ಕಳಿಸ್ತಾ ಇದ್ದೀರಲ್ಲ ಎಂದಳು. ಅಲ್ವೇ ಮಾರಾಯ್ತಿ, ದಿನವೂ ಬಾ, ನಿನ್ನ ಗೆಳತಿ ಜೊತೆ ಬಂದಿದ್ದೀಯ, ಒಬ್ಬರಿಗೆ ಕೊಟ್ಟು ಒಬ್ಬರಿಗೆ ಬರೀ ಕೈಯಲ್ಲಿ ಹೇಗೆ ಕಳಿಸೋದು? ಏನು ಪರವಾಗಿಲ್ಲ ತಗೋ ಎಂದು ಒತ್ತಾಯ ಮಾಡಿದರು. ಇದೆಲ್ಲ ಏನು ಎಂದು ಹೇಮಾ ಸಂಕೋಚದಿಂದ ನುಡಿದಳು. ಪರವಾಗಿಲ್ಲ ತಗೋ, ಹೆಣ್ಣು ಮಗು, ಸಂಜೆ ಹೊತ್ತು ಬಂದಿದ್ದೀಯ, ದಿನವೂ ಏನು ಕೊಡಲ್ಲ. ಹೇಮಾ, ನಾಡಿದ್ದು ಗುರುವಾರ, ದಿನ ಚೆನ್ನಾಗಿದೆ, ಅವಾಗಿನಿಂದಲೇ ಪಾಠಕ್ಕೆ ಬಾ. ಹುಡುಗರು ಬೆಳಿಗ್ಗೆ ಸಾಯಂಕಾಲ ಮನೆಯಲ್ಲಿರ್ತಾರೆ, ನಿನಗೆ ಗೊತ್ತೇ ಇದೆ. ನಿನಗೆ ಯಾವಾಗ ಅನುಕೂಲವೋ ಅರ್ಧದಲ್ಲೇ ನಿಲ್ಲಿಸಿದರು. ಸಂಜೆ ಎಂದರೆ ಕತ್ತಲಾಗುತ್ತದೆ, ಹುಡುಗರು ಸ್ಕೂಲಿನಿಂದ ದಣಿದು ಬಂದಿರುತ್ತಾರೆ. ಬೆಳಿಗ್ಗೆನೆ ಬರ್ತೀನಿ, ನನಗೂ ಏನು ಕೆಲಸ ಇರೋಲ್ಲ ಎಂದು ತಲೆಬಡಿಸುತ್ತಾ ಉತ್ತರಿಸಿದಳು.